ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಈ ಕಡೆ ಸಾವಿತ್ರಿ ವಿನಂತಿ ಮುಖವಾಡ ಬಯಲು ಮಾಡುತ್ತಾ ಮತ್ತು ಭದ್ರವಿದ್ಯೆ ಒಂದಾಗ್ತಾರ. ಈ ಕತೆ ಸಾರಾಂಶ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಅಂದುಕೊಂಡಂತೆ ಭದ್ರನ ಜೊತೆ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೀತಿರುತ್ತದೆ. ಆದರೆ ವಿಧಿಯಾಟ ಬೇರೆ ಇದೆ. ಈ ಕಡೆ ಭದ್ರನ ಸಂಕಟ, ವಿದ್ಯೆನ ನಂಬಿಕೆ ಏನಂದರೆ, ಭದ್ರನಿಗೆ ತಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋ ಭದ್ರ ವಿನಂತಿ ಜೊತೆ ಮದುವೆಯಾಗಲು ಒಪ್ಪದೆ ಒದ್ದಾಡುತ್ತಾ ಇರುತ್ತಾನೆ. ಈ ಕಡೆ ವಿದ್ಯಾ ಅವರಪ್ಪ ಏನಾದರೂ ಮಾಡಿ ಸತ್ಯವನ್ನು ಹೊರತರ್ಬೋದು ಅಂತ ಹೇಳಿ ಭರವಸೆಯಲ್ಲಿ ಇರ್ತಾಳೆ. ಯಾಕಂದರೆ ವಿದ್ಯಾನಿಗೆ ಅವರಪ್ಪ ಹೇಳಿರ್ತಾರೆ, ಮಗಳೇ ನೀನೇನು ಯೋಚನೆ ಮಾಡಬಾರ್ದು, ನಾನು ಎಲ್ಲದನ್ನೂ ಹೊರಗಡೆ ತರ್ತೀನಿ ಅಂತ ಹೇಳಿರ್ತಾರೆ. ಈ ಕಡೆ ಲೋಕಿ ಎಣ್ಣೆ ಪಾರ್ಟಿ ಮಾಡ್ತಾಯಿರ್ತಾನೆ. ಅಲ್ಲಿ ಬಯಲು ಆಗತ್ತೆ ಸತ್ಯ. ಏನಂದರೆ, ಈ ಕಡೆ ಲೋಕಿ ರಾತ್ರೋರಾತ್ರಿ ಶ್ರೀಮಂತನಾದಂತೆ ಎಲ್ಲರಿಗೂ ಎಣ್ಣೆ ಪಾರ್ಟಿ ಕೊಡಿಸ್ತಿರ್ತಾನೆ. ಇದನ್ನು ಗಮನಿಸಿದ ಚೆಲ್ವ ಮತ್ತು ಕ್ವಾಟ್ಲಿಗೆ ಅನುಮಾನ ಬರುತ್ತೆ. ಆಗ ಲೋಕಿ ಕುಡಿದ ಅಮಲಿನಲ್ಲಿ ಸಾವಿತ್ರಿ ಮತ್ತು ವಿನಂತಿ ಭದ್ರನಿಗೆ ನಿದ್ರೆ ಮಾತ್ರೆ ಬೆರೆಸಿ ಕೇಕ್ ತಿನ್ನಿಸಿ ಹೇಗೆ ನಾಟಕವಾಡಿದ್ರು ಅಂತ ಹೇಳಿ ಸತ್ಯನೆಲ್ಲ ಬಾಯಿ ಬಿಡ್ತಾನೆ. ಈ ಕಡೆ ಮದುವೆಯಲ್ಲಿ ಡ್ರಾಮಾ ಶುರುವಾಗುತ್ತೆ. ಏನು ಅಂದರೆ, ಮದುವೆಗಳು ಶುರುವಾಗಿ ಭದ್ರ ವಿನಂತಿಗೆ ತಾಳಿ ಕಟ್ಟೋ ಸಮಯ ಹತ್ತಿರ ಬರುತ್ತಾ ಇರುತ್ತೆ. ಈ ಕಡೆ ಸಾವಿತ್ರಿ ತನ್ನ ಮಗಳು ಈ ಮನೆ ಸೊಸೆಯಾಗಿ ಆಸ್ತಿಯನ್ನೆಲ್ಲ ವಶಪಡಿಸಿಕೊಳ್ತಾಳೆ ಅಂತ ಹೇಳಿ ಕನಸಿನಲ್ಲಿರ್ತಾಳೆ. ಆ ಕಡೆ ಶಿವರಾಮೇಗೌಡರು ಅಸಹಾಯಕರಾಗಿ ವಿದ್ಯೆ ಮುಂದೆ ಕ್ಷಮೆ ಕೇಳ್ತಾ ಇರ್ತಾರೆ. ಕೊನೆ ಕ್ಷಣದಲ್ಲಿ ಎಂಟ್ರಿ ಕೊಡ್ತಾರೆ ಚೆಲ್ವ ಅವರು. ಭದ್ರ ತಾಳಿ ಕಷ್ಟ ಸಾವಿತ್ರಿ ಅಂತೂ ತನ್ನ ಮಗಳು ಈ ಮನೆ ಸೊಸೆ ಆಗಿಬಿಡ್ತಾಳೆ, ಇನ್ನು ಆಸ್ತಿ ಎಲ್ಲ ಅವಳದೆ ಅಂತ ಹೇಳಿ ಖುಷಿಯಾಗಿರ್ತಾಳೆ. ಈ ಕಡೆ ಶಿವರಾಮೇಗೌಡರು ಅಷ್ಟೇ ವಿದ್ಯೆ ಹತ್ರ ಕ್ಷಮೆ ಕೇಳ್ತಾರೆ. ಇನ್ನೇನು ಕೊನೆ ಕ್ಷಣದಲ್ಲಿ ಭದ್ರ ತಾಳಿ ಕಟ್ಟಬೇಕು ಅನ್ನೋಷ್ಟೊತ್ತಿಗೆ ಚೆಲ್ವ ಅವರು ಲೋಕಿಯನ್ನು ಎಳೆದುಕೊಂಡು ಮಂಟಪಕ್ಕೆ ಬರ್ತಾರೆ. ಲೋಕಿ ಎಲ್ಲರ ಮುಂದೆ ಏನಾಯಿತು ಅಂತ ಹೇಳಿ, ನಿಜ ಹೇಳ್ತೀಯಾ ಇಲ್ವಾ ಅಂತ ಹೇಳಿ ಅವನಿಗೆ ಹೊಡೆದ ಮೇಲೆ ಅವನು ಎಲ್ಲರ ಮುಂದೆ ಸಾವಿತ್ರಿ ಮತ್ತು ವಿನಂತಿಯವರ ಕುತಂತ್ರವನ್ನು ವಿವರಿಸ್ತಾನೆ. ಅವರು ಹೇಗೆ ಮಾಡಿದ್ರು ಅಂತ ಹೇಳಿ, ಕೇಕ್ನಲ್ಲಿ ಬೆರೆಸಿದ್ದು ಮದ್ದು ಔಷಧಿ ಎಲ್ಲವನ್ನು ವಿವರಿಸ್ತಾನೆ. ಈ ಕಡೆ ಶಿವರಾಮೇಗೌಡರಿಗೆ ಆಕ್ರೋಶ ಬರುತ್ತೆ. ಸತ್ಯ ತಿಳಿಯುತ್ತಿದ್ದಂತೆ ಶಿವರಾಮೇಗೌಡರು ಕೆರಳು ಬಿಟ್ಟು ಸಾವಿತ್ರಿ ಮತ್ತು ವಿನಂತಿಗೆ ಚೀಮಾರಿ ಹಾಕ್ತಾರೆ. ಇಷ್ಟು ದೊಡ್ಡ ದ್ರೋಹ ಮಾಡಿದ ಇವರನ್ನು ಪೊಲೀಸಿಗೆ ಒಪ್ಪಿಸಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಅಂತಿಮವಾಗಿ ಸಾವಿತ್ರಿ ಕುತಂತ್ರ ಬಯಲಾಗಿ ವಿದ್ಯಾ ಮತ್ತು ಭದ್ರನ ಸಂಸಾರ ಒಂದಾಗೋ ಸೂಚನೆ ಸಿಕ್ಕಿದೆ. ಮುಂದೆ ಏನೇನು ಚಾನಲಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.